ಸೂತ್ರದಲ್ಲಿರುವ ಓಂಕಾರವು ಅರ್ಥಪ್ರತೀತಿಗೋಸ್ಕರವೆಂದು ಹೇಳಿದರೆ ಸೂತ್ರದ ಆದಿಯಲ್ಲಿ ಓಂಕಾರವನ್ನು ಹೇಳಿದರೆ ಸಾಕು, ಅಂತ್ಯದಲ್ಲಿ ಪ್ರಯೋಗ ಮಾಡಿದ್ದು ವ್ಯರ್ಥವೆಂದು ಪ್ರಶ್ನೆ ಕೇಳಿದರೆ ಅದಕ್ಕೆ ಅತಯೇವ ಎಂಬುದಾಗಿ ಉತ್ತರ ಕೊಡ್ತಾರೆ. ಅತಯೇವ ನಾಂತೆ ಪ್ರಯೋಗ ವೈಯರ್ಥ್ಯಂ. ಕೇವಲ ಅರ್ಥಪ್ರತೀತಿಗೋಸ್ಕರ ಇರುವುದಿಲ್ಲ, ಅದೃಷ್ಟ ಪ್ರಯೋಜನವೂ ಕೂಡ ಓಂಕಾರಕ್ಕೆ ಇದೆ ಎಂಬುದಾಗಿ ಹೇಳಿದ್ದರಿಂದಾಗಿ ಕೊನೆಯಲ್ಲಿರುವಂತಹ ಓಂಕಾರವು ಅದೃಷ್ಟ ಪ್ರಯೋಜನಕ್ಕಾಗಿ ಇದೆ, ಆದ್ದರಿಂದಾಗಿ ಪ್ರಯೋಗ ಮಾಡಿದ್ದು ವ್ಯರ್ಥವಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಎಲ್ಲ ಸೂತ್ರಗಳಲ್ಲಿಯೂ ಓಂಕಾರವನ್ನು ಅನುಷಂಗ ಮಾಡುವುದಾದರೆ ಆ ಎಲ್ಲ ಸೂತ್ರಗಳ ಅರ್ಥದಲ್ಲಿ ಓಂಕಾರಕ್ಕೆ ಅನ್ವಯ ಮಾಡಬೇಕು ಎಂದು ಆಕ್ಷೇಪ ಮಾಡಿತ್ತು. ಆ ಆಕ್ಷೇಪಕ್ಕೂ ಕೂಡ ಅವಕಾಶವಿಲ್ಲವೆಂದು ನಾಪಿ ಅಂತನ್ನುವ ಚಂದ್ರಿಕಾ ವಾಕ್ಯದಿಂದ ಉತ್ತರ ಕೊಡ್ತಾ ಇದ್ದಾರೆ. ನಾಪಿ ಉತ್ತರ ಸೂತ್ರೇಷು ಓಂಕಾರಾರ್ಥಸ್ಯ ಅನನ್ವಯ ದೋಷಃ ತತ್ರ ದೃಷ್ಟಾಸಂಭವೇನ ಕೇವಲ ಅದೃಷ್ಟಾರ್ಥತ್ವೋಪಪತ್ತೇಹೇ ಎಂಬುದಾಗಿ. ಪ್ರಥಮ ಸೂತ್ರದಲ್ಲಿ ಗುಣಪೂರ್ಣತ್ವವೆಂಬ ಅರ್ಥದ ಲಾಭಕ್ಕಾಗಿ ದೃಷ್ಟ ಪ್ರಯೋಜನವನ್ನು ಅವಶ್ಯ ಹೇಳಬೇಕು. ಮುಂದಿನ ಸೂತ್ರಗಳಲ್ಲಿ ಹಾಗಿಲ್ಲವಾದ್ದರಿಂದಾಗಿ ದೃಷ್ಟ ಪ್ರಯೋಜನವನ್ನು ಹೇಳಬೇಕಾಗಿಲ್ಲ, ಕಿಂತು ಅದೃಷ್ಟ ಪ್ರಯೋಜನಕವಾಗಿದೆ, ಅದರಿಂದಾಗಿ ದೋಷ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿದಾಗ ಪೂರ್ವಪಕ್ಷಿಗಳು ಕೇಳ್ತಾರೆ, ನಚ ಏಕಸ್ಯ ಏಕತ್ರ ಉಚ್ಚಾರಣಿ ದೃಷ್ಟಾರ್ಥಿ ಅನ್ಯತ್ರಾಪಿ ತಥಾತ್ಮ ನಿಯಮ. ಪ್ರಥಮ ಸೂತ್ರದಲ್ಲಿ ದೃಷ್ಟ ಪ್ರಯೋಜನಕ್ಕೋಸ್ಕರ ಓಂಕಾರವನ್ನು ಹೇಳಿದ ಮೇಲೆ ಮುಂದಿನ ಸೂತ್ರಗಳಲ್ಲಿಯೂ ದೃಷ್ಟ ಪ್ರಯೋಜನವನ್ನು ಹೇಳಲೇಬೇಕು. ಪ್ರಥಮ ಸೂತ್ರದಲ್ಲಿ ದೃಷ್ಟ ಪ್ರಯೋಜನಕ್ಕೋಸ್ಕರ ಉಚ್ಚರಿಸಿದ ಓಂಕಾರಕ್ಕೆ ಮುಂದಿನ ಸೂತ್ರಗಳಲ್ಲಿಯೂ ಕೇವಲ ಅದೃಷ್ಟ ಪ್ರಯೋಜನವೆಂದು ಹೇಳಿದರೆ ವೈಷಮ್ಯ ದೋಷ ಬರುತ್ತದಲ್ವೇ ಎಂಬುದಾಗಿ ಕೇಳಿದರೆ ಅದೇನಿಲ್ಲ ಅಂತಂತಾರೆ. ಒಂದು ಕಡೆಗೆ ದೃಷ್ಟ ಪ್ರಯೋಜನ ಇರುವ ಶಬ್ದಕ್ಕೆ ಬೇರೆ ಕಡೆಯೂ ದೃಷ್ಟ ಪ್ರಯೋಜನವಿರಬೇಕು ಎಂಬ ನಿಯಮವಿದ್ದಿದ್ದರೆ ವೈಷಮ್ಯ ದೋಷ ಬರುತ್ತಿತ್ತು. ಆದರೆ ಈ ನಿಯಮಕ್ಕೆ ವ್ಯಭಿಚಾರ ದೋಷವಿದೆ. ಒಂದೇ ಮಂತ್ರದ ಉಚ್ಚಾರಣೆಗೆ ಕರ್ಮವನ್ನು ಆಚರಿಸುವಾಗ ದೃಷ್ಟಫಲವನ್ನು, ಜಪ ಮಾಡುವಾಗ ಅದೃಷ್ಟಫಲವನ್ನು ಅಂಗೀಕರಿಸಲಾಗಿದೆ. ಈ ವಿಷಯವನ್ನು ಪೂರ್ವ ಮೀಮಾಂಸೆಯಲ್ಲಿ ನಿರ್ಣಯಿಸಿದ್ದಾರೆ ಅಂತನ್ನೋದನ್ನು ಹೇಳ್ತಾರೆ. ಮಂತ್ರಾಣಾಂ ಪ್ರಯೋಗಕಾಲೇ ಉಚ್ಚಾರಣಸ್ಯ ದೃಷ್ಟಾರ್ಥತ್ವೇಪಿ ಜಪಕಾಲೇ ತಸ್ಯ ಅದೃಷ್ಟಾರ್ಥತ್ವ ನಿಯಮಾತ್ ಅನ್ವೇನಂ ಮಾತಾ ಇತ್ಯಾದೌ ಏಕವಚನಸ್ಯ ಏಕಪಶುಕೆ ದೃಷ್ಟಾರ್ಥತ್ವೇಪಿ ಬಹುವಶಕೆ ಅದೃಷ್ಟಾರ್ಥತ್ವ ದರ್ಶನಾಚ್ಚ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮಂತ್ರಾಣಾಂ ದೃಷ್ಟಾರ್ಥತ್ವಾಧಿಕರಣ. ಓಂ ತದರ್ಥಶಾಸ್ತ್ರಾತ್ ಓಂ ಅಂತನ್ನುವ ಸೂತ್ರದಲ್ಲಿ ವಿಚಾರ ಮಾಡಿದ್ದಾರೆ. ಕರ್ಮಪ್ರಯೋಗ ಕಾಲದಲ್ಲಿ ಮಂತ್ರಗಳನ್ನು ಉಚ್ಚರಿಸಬೇಕು. ಇದರಿಂದ ದ್ರವ್ಯದೇವತಾ ಸ್ಮರಣೆ ಎಂಬ ದೃಷ್ಟ ಪ್ರಯೋಜನವಷ್ಟೇ ಉಂಟಾಗುತ್ತದೋ ಅಥವಾ ಅದೃಷ್ಟ ಪ್ರಯೋಜನ ಉಂಟಾಗುತ್ತದೋ ಎಂದು ಸಂದೇಹ ಬರುತ್ತದೆ. ಪೂರ್ವಪಕ್ಷಿಗಳೇನು ಹೇಳ್ತಾರೆ ಅಂದರೆ, ದ್ರವ್ಯದೇವತೆಗಳ ಸ್ಮರಣಗೋಸ್ಕರ ಮಂತ್ರೋಚ್ಚಾರಣೆ ಬೇಕಾಗಿಲ್ಲ, ಬೇರೆ ರೀತಿಯಿಂದಲೂ ದ್ರವ್ಯದೇವತೆಗಳನ್ನು ಸ್ಮರಣೆ ಮಾಡಲು ಬರುತ್ತದೆ. ಅದಕ್ಕಾಗಿ ಮಂತ್ರವೇ ಬೇಕೆಂದು ವಿಧಿಸುವುದು ವ್ಯರ್ಥ. ಆದ್ದರಿಂದ ದೃಷ್ಟ ಪ್ರಯೋಜನವನ್ನು ಹೇಳಲಾಗದು. ಇನ್ನೊಂದು ಪ್ರಶ್ನೆ ಬರ್ತದೆ ಇಲ್ಲಿ ಪೂರ್ವಪಕ್ಷಿಗಳಿಗೆ. ಪೂರ್ವಪಕ್ಷಿಗಳು ಕೇಳ್ತಾರೆ, ದ್ರವ್ಯದೇವತೆಗಳನ್ನು ಮಂತ್ರದ ಮೂಲಕವೇ ಸ್ಮರಿಸಬೇಕು, ಆವಾಗ ಮಾತ್ರ ಅದೃಷ್ಟ ಹುಟ್ಟುತ್ತದೆ, ಬೇರೆ ರೀತಿಯಿಂದ ಉಂಟಾಗುವ ಮಂತ್ರದೇವತೆಗಳ ಸ್ಮರಣೆಯಿಂದ ಅದೃಷ್ಟ ಹುಟ್ಟುವುದಿಲ್ಲ ಎಂಬುದಾಗಿ ಅವರಿಗೆ ಕೇಳಿದರೆ ಪೂರ್ವಪಕ್ಷಿಗಳು ಉತ್ತರ ಕೊಡ್ತಾರೆ, ಈ ನಿಯಮವು ಯುಕ್ತಿಯುಕ್ತವಲ್ಲ. ಮಂತ್ರಗಳ ಉಚ್ಚಾರಣೆಯಿಂದ ದ್ರವ್ಯದೇವತೆಗಳ ಸ್ಮರಣೆಯಿಂದ ಅದೃಷ್ಟದ ಉತ್ಪತ್ತಿ ಎಂದಂತಾಯಿತು. ಇದಕ್ಕಿಂತ ಮಂತ್ರಗಳ ಉಚ್ಚಾರಣೆಯಿಂದ ಅಪೂರ್ವದ ಉತ್ಪತ್ತಿ ಎಂದು ಹೇಳುವುದು ಲಾಘವ. ಪರಂಪರೆಯಿಂದ ಅದೃಷ್ಟದ ಉತ್ಪತ್ತಿಯನ್ನು ಕಲ್ಪಿಸುವುದಕ್ಕಿಂತ ನೇರವಾಗಿಯೇ ಮಂತ್ರೋಚ್ಚಾರಣೆಯಿಂದ ಅದೃಷ್ಟೋತ್ಪತ್ತಿಯನ್ನು ಹೇಳುವುದು ಉಚಿತ ಎಂಬುದಾಗಿ ಇಷ್ಟು ಪೂರ್ವಪಕ್ಷ. ಅಂದರೆ ಅದೃಷ್ಟ ಪ್ರಯೋಜನವಿದೆ, ದೃಷ್ಟ ಪ್ರಯೋಜನ ಇಲ್ಲ ಎಂಬುದಾಗಿ ಪೂರ್ವಪಕ್ಷ ಮಾಡಿದರೆ ಅದಕ್ಕೆ ಸಿದ್ಧಾಂತ ಹೇಳ್ತಾರೆ, ಮಂತ್ರೋಚ್ಚಾರಣೆಗೆ ದ್ರವ್ಯದೇವತಾ ಸ್ಮರಣೆ ಎಂಬ ದೃಷ್ಟಫಲ ಸಿಗುವಾಗ ಅದೃಷ್ಟಫಲವನ್ನು ಕಲ್ಪಿಸುವುದು ನ್ಯಾಯವಲ್ಲ. ದೃಷ್ಟಫಲೇ ಸಂಭವತಿ ಸತಿ ಅದೃಷ್ಟಫಲ ಕಲ್ಪನಾ ಅನ್ಯಾಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ನ್ಯಾಯದಂತೆ ಮಂತ್ರೋಚ್ಚಾರಣೆಗೆ ದೃಷ್ಟಫಲವಿಲ್ಲದಿದ್ದಲ್ಲಿ ಅದೃಷ್ಟವನ್ನೇ ಫಲವೆಂದು ಅಂಗೀಕರಿಸಬಹುದಿತ್ತು. ಆದರೆ ಹಾಗಿಲ್ಲ. ಮಂತ್ರೋಚ್ಚಾರಣೆಯಿಂದ ಯಾಗವಿಧಾನ ಸ್ಮರಣೆ, ಅದರಿಂದ ಯಾಗದ ಅನುಷ್ಠಾನ, ಅದರಿಂದ ಫಲವೆಂದು ಹೇಳಬೇಕು. ವಸ್ತುತಃ ಮಂತ್ರೋಚ್ಚಾರಣದಿಂದಷ್ಟೇ ದ್ರವ್ಯದೇವತೆಗಳನ್ನು ಸ್ಮರಣೆ ಮಾಡಿಕೊಳ್ಳಬೇಕೆಂಬ ನಿಯಮಕ್ಕೆ ಯಾವುದೇ ದೃಷ್ಟ ಪ್ರಯೋಜನವಿಲ್ಲ. ಹಾಗಾಗಿ ಆ ನಿಯಮಕ್ಕೆ ಅದೃಷ್ಟವೇ ಫಲವಾದರೆ ಮಂತ್ರೋಚ್ಚಾರಣೆಗಂತೂ ದೃಷ್ಟಫಲವನ್ನೇ ಹೇಳಬೇಕು. ಇದೇ ಮಂತ್ರೋಚ್ಚಾರಣೆಗೆ ಕರ್ಮಾಚರಣೆಯ ಸಮಯ ಬಿಟ್ಟು ಬೇರೆ ಯಾವ ಪಾರಾಯಣಾದಿ ಕಾಲದಲ್ಲಿ ದೃಷ್ಟ ಪ್ರಯೋಜನವಿರುವುದಿಲ್ಲ. ತ್ರಿಭಿರಷ್ಟನ್ ಪಾರಾಯಣೈ ಪೂತೋ ಭವತಿ, ಉಪವಾಸವಿದ್ದು 3 ಬಾರಿ ಈ ಮಂತ್ರವನ್ನು ಪಾರಾಯಣ ಮಾಡಿ ಶುದ್ಧನಾಗಬೇಕು ಇತ್ಯಾದಿಯಾಗಿ ಪಾರಾಯಣವನ್ನು ವಿಧಿಸಲಾಗಿದೆ.
ಎಂಬುದಾಗಿ ಸಿದ್ಧಾಂತ ಮಾಡಿದ್ದಾರೆ. ಊಹಃ ಅಂತೇಳಿ ಮಂತ್ರಾಧಿಕರಣದಲ್ಲೇ ಬರುವಂತಹ ಒಂದು ಗುಣಸೂತ್ರ, ಅಲ್ಲಿಯೂ ಕೂಡ ಈ ಅದು ಕೂಡ ಈ ವಿಷಯದಲ್ಲಿ ದೃಷ್ಟಾಂತವಾಗಿದೆ ಅಂತನ್ನೋದನ್ನು ಹೇಳ್ತಾರೆ. ಅನ್ವೇನಂ ಮಾತಾ ಇತ್ಯಾದೋ ಏಕವಚನಸ್ಯ ಏಕಪಶುಕೆ ದೃಷ್ಟಾರ್ಥತ್ವೈಪಿ ಬಹುಪಶುಕೆ ಅದೃಷ್ಟಾರ್ಥತ್ವ ದರ್ಶನಾಚ್ಚ ನ ಮಾತಾ ವರ್ಧತೆ ಇತಿ ಶ್ರುತ್ಯ ಮಾತ್ರಾದಿಶಬ್ದೇ ಊಹ ನಿಷೇಧಾತ್ ಎಂಬುದಾಗಿ. ಅಂದರೆ ಅಗ್ನಿಶೋಮೀಯ ಯಾಗದಲ್ಲಿ ಪಶುವನ್ನು ವಧೆ ಮಾಡಬೇಕು, ಆವಾಗ ಅಧ್ರಿಗುಪ್ರೈಷ ಎಂಬ ಮಂತ್ರವನ್ನು ಹೇಳಬೇಕು. ಅದರ ಮಧ್ಯದಲ್ಲಿ ಅನ್ವೇನಂ ಮಾತಾ ಮನ್ಯತಾ ಅನುಪಿತಾ ಅನುಭ್ರಾತ, ಈ ಪಶುವಿನ ತಾಯಿ ತಂದೆ ಸೋದರ ಎಲ್ಲರೂ ವಧೆಗೆ ಅನುಮತಿಸಲಿ ಎಂಬ ಮಂತ್ರವಿದೆ. ಒಂದೇ ಪಶುವನ್ನು ಕೊಲ್ಲುವುದರಿಂದ ಪಿತಾ ಮಾತಾ ಎಂಬ ಏಕವಚನ ಪ್ರಯೋಗವು ಯುಕ್ತವೇ ಆಗಿದೆ. ಆದರೆ ಈ ಮಂತ್ರವನ್ನೇ ಪಶುಗಣದಲ್ಲಿಯೂ ಬಹುಪಶು ಯಾಗಗಳಲ್ಲಿಯೂ ಹೇಳಬೇಕೆಂದು ಚೋದಕದಿಂದ ಪ್ರಾಪ್ತವಾಗಿದೆ. ಆವಾಗ ಏಕವಚನ ಪ್ರಯೋಗ ತಪ್ಪಾಗುತ್ತದೆ. ಅನೇಕ ಪಶುಗಳ ವಧಕ್ಕೆ ಅನುಗುಣವಾಗಿ ಮಾತಾಪಿತೃ ಶಬ್ದಗಳನ್ನು ಬಹುವಚನಾಂತವಾಗಿ ಮಾಡಿಕೊಳ್ಳಬೇಕು. ಆದರೆ ನ ಮಾತಾ ವರ್ಧತೆ ನಮಿತಾ ಎಂದು ವಿಧಿವಾಕ್ಯವು ಮಾತಾಪಿತೃ ಶಬ್ದಗಳನ್ನು ಬಹುವಚನಾಂತವಾಗಿ ವ್ಯತ್ಯಾಸ ಮಾಡಿಕೊಳ್ಳಬಾರದೆಂದು ಹೇಳುತ್ತಿದೆ. ಆದ್ದರಿಂದ ಬಹುವಚನಾಂತವಾಗಿ ವ್ಯತ್ಯಾಸ ಮಾಡಬಾರದು. ಈ ಮಂತ್ರದಲ್ಲಿ ಊಹವನ್ನು ನಿಷೇಧ ಮಾಡಿದ್ದರಿಂದ ಬೇರೆ ಮಂತ್ರಗಳಲ್ಲಿ ಊಹವಿದೆ ಎಂದು ಸಿದ್ಧವಾಗುತ್ತದೆ. ಇದರಿಂದ ಮಂತ್ರಗಳಿಗೆ ಅರ್ಥವಿವಕ್ಷೆ ಇದೆ ಎಂದು ಸಿದ್ಧವಾಗುತ್ತದೆ. ಏಕಪಶುಕ ಯಾಗದಲ್ಲಿ ಮಾತಾಪಿತೃ ಶಬ್ದಗಳು ಅನ್ವರ್ಥಕಗಳಾಗಿವೆ, ಆದರೆ ಬಹುಪಶುಕ ಯಾಗದಲ್ಲಿ ನಿರರ್ಥಕವಾಗಿವೆ. ನಿರರ್ಥಕವಾದರೂ ಉಚ್ಚರಿಸಬೇಕೆಂದು ವಿಧಿಯಿದೆ. ಅನಿವಾರ್ಯವಾಗಿ ಅದೃಷ್ಟ ಫಲವನ್ನು ಒಪ್ಪಲೇಬೇಕು. ಆದ್ದರಿಂದ ಅನ್ವೇನಂ ಮಾತಾ ಇತ್ಯಾದಿ ಒಂದೇ ಮಂತ್ರಕ್ಕೆ ಒಂದು ಯಾಗದಲ್ಲಿ ದೃಷ್ಟಫಲವನ್ನು ಇನ್ನೊಂದು ಯಾಗದಲ್ಲಿ ಅದೃಷ್ಟಫಲವನ್ನು ಅಂಗೀಕರಿಸಬೇಕು. ಅದರಂತೆ ಪ್ರಕೃತದಲ್ಲಿಯೂ ಓಂಕಾರಕ್ಕೆ ಪ್ರಥಮ ಸೂತ್ರದಲ್ಲಿ ದೃಷ್ಟಫಲವನ್ನು ಮುಂದಿನ ಸೂತ್ರಗಳಲ್ಲಿ ಅದೃಷ್ಟಫಲವನ್ನು ಅಂಗೀಕರಿಸಬಹುದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಆಕ್ಷೇಪವನ್ನು ಕೆಲವರು ಮಾಡುತ್ತಾರೆ. ಪಶುಗಣದಲ್ಲಿ ಏಕವಚನಾಂತವಾದ ಮಾತಾಪಿತೃ ಶಬ್ದಗಳಿಗೆ ಅನ್ವಯವಿಲ್ಲವೆಂಬುದೇ ತಪ್ಪು. ಒಂದು ವೇಳೆ ಪಶುಗಣದಲ್ಲಿ ಅನ್ವಯವಾಗದಿದ್ದಲ್ಲಿ ಅನ್ವೇನಂ ಮಾತಾ ಎಂಬ ಶ್ರುತಿಯ ಉಚ್ಚಾರಣೆ ಅದೃಷ್ಟಕ್ಕೋಸ್ಕರ ಎಂದು ಹೇಳಬಹುದಿತ್ತು. ಆದರೆ ಪಶುವನ್ನು ಹೇಳುವ ಏನಂ ಎಂಬ ಪದದ ಜೊತೆ ಮಾತಾಪಿತಾ ಇತ್ಯಾದಿ ಶಬ್ದಗಳಿಗೆ ಅನ್ವಯವಿಲ್ಲ. ಅನುಮನ್ಯತಾಂ ಎಂಬ ಪದದ ಜೊತೆ ಅನ್ವಯ ಹೊಂದಿದೆ. ಇದರ ಜೊತೆ ಅನ್ವಯ ಹೇಳಿದಾಗ ಯಾವ ಬಾಧಕವೂ ಇಲ್ಲ. ಇದಕ್ಕೆ ದೃಷ್ಟಾಂತವೂ ಕೂಡ ಕಂಡಿದೆ. ಏಮಾನವ ವಿಗತರಾಗ ಪರಾಪರಜ್ಞಾಃ ನಾರಾಯಣಂ ಸುರಗುರುಂ ಸತತಂ ಸ್ಮರಂತಿ ಧ್ಯಾನೇನ ತೇನ ಹತಕಿಲ್ಬಿಷಚೇತನಾಸ್ತೆ ಮಾತುಪ್ಪಯೋಧರ ರಸಂ ನ ಪುನಃ ಪಿಬಂತಿ. ಯಾವ ಮಾನವರು ವಿರಕ್ತರಾಗಿ ಪರಾಪರ ತತ್ವಗಳನ್ನು ಸರಿಯಾಗಿ ತಿಳಿದು ದೇವತೆಗಳಿಗೂ ಗುರುವಾದ ನಾರಾಯಣನನ್ನು ನಿರಂತರವಾಗಿ ಸ್ಮರಣೆ ಮಾಡುತ್ತಾರೋ ಅವರು ಧ್ಯಾನದಿಂದ ನಿರ್ಮಲಚಿತ್ತರಾಗುತ್ತಾರೆ. ಪುನಃ ತಾಯಿಯ ಎದೆಹಾಲನ್ನು ಅವರು ಕುಡಿಯುವುದಿಲ್ಲ. ಇಲ್ಲಿ ಮಾತುಹು ತಾಯಿಯ ಎಂಬ ಪದವು ಏಕವಚನಾಂತವಾಗಿದ್ದರೂ ಆಯಾ ಮಾನವನ ತಾಯಿ ಎಂಬರ್ಥದಲ್ಲಿ ಅದೂ ಸರಿಯೇ. ಹಾಗೆಯೇ ಅನ್ವೇನಂ ಮಾತಾ ಎಂಬಲ್ಲಿಯೂ ಆಯಾ ಪಶುವಿನ ತಾಯಿ ಎಂಬರ್ಥದಲ್ಲಿ ಏಕವಚನಾಂತವಾದ ಮಾತಾ ಎಂಬ ಪದವೂ ಸರಿಯೇ. ಆದ್ದರಿಂದ ಅದಕ್ಕೆ ಅದೃಷ್ಟಫಲವನ್ನು ಕಲ್ಪಿಸುವ ಅವಶ್ಯಕತೆ ಇಲ್ಲ. ಬಹುವಚನಾಂತವಾಗಿ ಊಹ ಮಾಡದಿರುವುದು ಯುಕ್ತಿಯುಕ್ತವಾದದ್ದು ಸಿದ್ಧವೇ ಆಗಿರುವುದರಿಂದ ನಮಾತಾ ವರ್ಧತೆ ಎಂಬ ವಚನವು ಊಹ ನಿಷೇಧ ಮಾಡಲು ಹೊರಟಿಲ್ಲ. ಊಹ ಮಾಡದಿರುವುದು ಯುಕ್ತಿಯುಕ್ತವೆಂಬುದೇ ಅದರ ಅಭಿಪ್ರಾಯ. ರಾಣಕದಲ್ಲಿಯೂ ಕೂಡ ಈ ವಿಷಯವನ್ನು ಹೇಳಿದ್ದಾರೆ. ಏಕಮಾತ್ರಾದಿ ಸಂಬಂಧೆ ಪಶುಭೇದೇಪಿ ಮಾತ್ರಾದಿಶಬ್ದೋಹಸ್ಯ ಅನಾಶಂಕ್ಯತ್ವಾತ್ ಮಾತ್ರಾದಿಭೇದೇಪಿ ಏಕಪಶು ಸಂಬಂಧಾಭಾವಾತ್ ಸಂಬಂಧಿ ಭೇದಾದೇವ ತದ್ಭೇದಸಿದ್ಧೇಃ ನ್ಯಾಯಾದೇವ ಅನೂಹಾವಗತೇಃ ಇತಿ ಎಂಬುದಾಗಿ ರಾಣಕದಲ್ಲಿ ಹೇಳಿದ್ದಾರೆ. ಅಂದರೆ ಒಬ್ಬಳು ತಾಯಿಗೆ ಅನೇಕ ಮಕ್ಕಳಿದ್ದರೆ ಮಾತಾ ಎಂಬ ಪದಕ್ಕೆ ಊಹದ ಪ್ರಸಕ್ತಿ ಇಲ್ಲ. ಅನೇಕ ಪಶುಗಳಿಗೆ ತಾಯಂದಿರಿದ್ದರೂ ಒಂದು ಪಶುವಿನ ಸಂಬಂಧವೆಂದಿಟ್ಟುಕೊಳ್ಳಬೇಕಾಗಿಲ್ಲ. ಪಶುಗಳು ಅನೇಕ ಎಂದ ಮೇಲೆ ತಾಯಂದಿರು ಅನೇಕ ಎಂದು ತಿಳಿಯಲು ಶಕ್ಯವಿರುವುದರಿಂದ ಊಹೆ ಬೇಕಾಗಿಲ್ಲ ಎಂಬುದು ಯುಕ್ತಿಯಿಂದಲೇ ಸಿದ್ಧವಾಗುತ್ತದೆ. ಹೀಗೆ ಏಕವಚನಾಂತವಾದ ಮಾತಾಪಿತಾ ಮುಂತಾದ ಶಬ್ದಗಳಿಗೆ ವಚನಬಲದಿಂದಲೂ ಅದೃಷ್ಟಫಲವು ಸಿದ್ಧವಾಗದಿರುವಾಗ ಅದನ್ನು ಉದಾಹರಣೆಯಾಗಿ ಕೊಡುವುದು ಸರಿಯಲ್ಲ ಅಂತ ರೀತಿಯಾಗಿ ಕೆಲವರು ಇದಕ್ಕೆ ಆಕ್ಷೇಪವನ್ನು ಮಾಡುತ್ತಾರೆ. ಇದಕ್ಕೆ ಸಮಾಧಾನ ಏನು ಅಂತಂದರೆ,
ಏಕವಚನಾಂತವಾದ ಮಾತಾ ಎಂಬ ಪದಕ್ಕೆ ಸಾಕ್ಷಾತ್ತಾಗಿ ಪಶುವನ್ನು ಹೇಳುವ ಏನಂ ಎಂಬ ಪದದೊಡನೆ ಅನ್ವಯವಿಲ್ಲವೆನ್ನುವುದು ನಿಜ. ಆದರೂ ಅನುಮತಿಸಲಿ ಎಂಬ ಕ್ರಿಯಾಪದದೊಡನೆ ಅನ್ವಯವಿದೆ. ಅನೇಕ ಪಶುಗಳಿಗೆ ನೀಡುವ ಅನುಮತಿಯೇ ಈ ಕ್ರಿಯಾಪದದ ಅರ್ಥ. ಅದಕ್ಕೆ ಒಬ್ಬಳು ತಾಯಿ ಅನ್ವಯ ಹೊಂದುವುದು ಅಶಕ್ಯ. ಬಹುವಚನಾಂತವಾಗಿ ಊಹ ಮಾಡಲೇಬೇಕು. ಮಾದುಪ್ಪಯೋದರ ರಸಂ ಎಂಬುದು ಗೌಣಪ್ರಯೋಗ ಎಂದಿಟ್ಟುಕೊಳ್ಳಬೇಕು. ಪ್ರಕೃತದಲ್ಲಿ ಗೌಣಪ್ರಯೋಗ ಎಂದಿಟ್ಟುಕೊಳ್ಳಲು ಪ್ರಮಾಣವಿಲ್ಲ. ವಚನ ಬಲದಿಂದಲೇ ಊಹ ಮಾಡದಿರಬೇಕು. ಆಗ ಅದಕ್ಕೆ ಒಪ್ಪದೆ ಬೇರೆ ಗತಿ ಇಲ್ಲ. ಇಷ್ಟವಿಲ್ಲದಿದ್ದರೂ ಒಪ್ಪಬೇಕು. ರಾಣಕದಲ್ಲಿ ಹೇಳಿರುವುದು ಹಾಗೆ. ಒಪ್ಪಿದರೂ ಮಂತ್ರಕ್ಕೆ ಅರ್ಥವಿವಕ್ಷೆ ಇದೆ ಎಂಬ ಸಿದ್ಧಾಂತಕ್ಕೆ ಭಂಗವಿಲ್ಲ ಎನ್ನುವ ಅಭಿಪ್ರಾಯದಿಂದ ಹೊರತು ವಸ್ತುಸ್ಥಿತಿ ಎಂಬ ಅಭಿಪ್ರಾಯದಿಂದಲ್ಲ. ಇದಕ್ಕೆ ವ್ಯಾಕರಣದಲ್ಲಿಯೂ ಉದಾಹರಣೆ ಇದೆ. ಬಹುಗಣ ವತು ಡತಿ ಸಂಖ್ಯಾ. ಬಹುಗಣ ಶಬ್ದಗಳಿಗೂ ವತು ಪ್ರತ್ಯಯಾಂತವಾದ ದಧಿ ಪ್ರತ್ಯಯಾಂತವಾದ ಶಬ್ದಗಳಿಗೂ ಸಂಖ್ಯಾ ಎಂದು ಹೆಸರು ಎಂಬುದಾಗಿ ಈ ಸೂತ್ರದ ಅರ್ಥ. ಸೂತ್ರದಲ್ಲಿ ಸಂಖ್ಯಾ ಶಬ್ದಕ್ಕೆ ಈ ಹೆಸರು ಎಂದು ಇಲ್ಲಿ ಅರ್ಥವಾಗಿದೆ. ಈ ಶಬ್ದವೇ ಮುಂದೆ ಶ್ನಾಂತಾಶ್ರಿತ ಎಂಬ ಸೂತ್ರದಲ್ಲಿ ಬಂದು ಸೇರಿದಾಗ ಸಂಖ್ಯಾ ಎಂಬ ಹೆಸರಿನ ಶಬ್ದಗಳನ್ನು ಹೇಳುತ್ತದೆಂದು ಮಹಾಭಾಷ್ಯದಲ್ಲಿ ಹೇಳಿದೆ. ಆದ್ದರಿಂದ ಓಂಕಾರಕ್ಕೆ ಬೇರೆ ಬೇರೆ ಸೂತ್ರಗಳಲ್ಲಿ ಬೇರೆ ಬೇರೆ ಪ್ರಯೋಜನಗಳು ಇರುವುದು ಅಯುಕ್ತವಲ್ಲ. ಮಂತ್ರಗಳಲ್ಲಿ ಊಹ ಮಾಡಿಕೊಂಡ ಶಬ್ದಗಳು ಮಂತ್ರದ ಭಾಗವಲ್ಲವೆಂಬುದು ನಮಗೆ ಸಮ್ಮತ ಎಂಬ ಮೂರನೇ ಆಕ್ಷೇಪವನ್ನು ಅದ್ಯಾಹ್ರಿಯಮಾಣಸ್ಯ ಇತ್ಯಾದಿ ವಾಕ್ಯದಿಂದ ನಿರಾಕರಿಸುತ್ತಿದ್ದಾರೆ. ಅದ್ಯಾಹ್ರಿಯಮಾಣಸ್ಯ ಆಪಾದಿತಂ ಅಮಂತ್ರಾವಯವತ್ವಂ ಚ ಮಂತ್ರೇಣ ಸಹ ಏಕಕಾರ್ಯಕಾರಿತ್ವಾಭಾವಃ ಇತಿ ನ ಇಷ್ಟಾಪತ್ತಿ ಎಂಬುದಾಗಿ. ಅದ್ಯಾಹಾರ ಮಾಡಿಕೊಂಡು ಶಬ್ದಗಳು ಮಂತ್ರವಾಕ್ಯದ ಜೊತೆ ಸೇರಿ ವಾಕ್ಯಾರ್ಥ ಪ್ರತೀತಿ ರೂಪವಾದ ಏಕಕಾರ್ಯಕಾರಿಯಾದದ್ದು ಕಂಡಿದೆ ಮತ್ತು ಮಂತ್ರವಾಕ್ಯವು ಯಾವ ಅದೃಷ್ಟಕ್ಕೆ ಜನಕವಾಗಿದೆಯೋ ಅದೇ ಊಹೆ ಮಾಡಿಕೊಂಡು ಶಬ್ದವು ಜನಕವಾಗಿರುವುದು ಕಂಡಿದೆ. ಹೀಗೆ ಒಪ್ಪದಿದ್ದರೆ ಸಂಯಜ್ಞಪತಿ ರಾಶಿಷಾ ಎಂಬಲ್ಲಿ ಅದ್ಯಾಹೃತವಾದ ಗಚ್ಚತಾಂ ಮಂತ್ರದ ಜೊತೆಗೆ ಏಕಕಾರ್ಯಕಾರಿತ್ವವೂ ಇಲ್ಲದಿರಬೇಕಾದೀತು. ಸುಧಾವಾಕ್ಯಕ್ಕೂ ಕೂಡ ಹೀಗೆಯೇ ಅರ್ಥೈಸಬೇಕು. ಮಂತ್ರೇಶು ಊಷ್ಯಮಾನಸ್ಯ ಸಂಯಜ್ಞಪತಿ ಇತ್ಯಾದಿ ವಾಕ್ಯದಲ್ಲಿ ಅದ್ಯಾಹಾರ ಮಾಡುವ ಶಬ್ದಕ್ಕೆ ತದನವಯವತ್ವ ಪ್ರಸಂಗಾತ್ ಮಂತ್ರದ ಜೊತೆ ಏಕಕಾರ್ಯಕಾರಿತ್ವ ಬಾರದಿರಬೇಕಾದೀತು ಎಂದು. ಸುಧೆಯಲ್ಲಿ ಕೇವಲ ಮಂತ್ರದ ಅವಯವ ಆಗದಿರಬೇಕಾದೀತು ಎಂದಷ್ಟೇ ಆಪಾದಿಸಿದ್ದಾರೆ. ಅಮಂತ್ರತ್ವವನ್ನು ಆಪಾದಿಸಿಲ್ಲ. ಮಂತ್ರ ಆಗದಿದ್ದರೂ ಮಂತ್ರಾವಯವ ಆಗಬಹುದು. ಆದ್ದರಿಂದ ಜೈಮಿನ್ಯಾಚಾರ್ಯರಿಗೆ ಅಮಂತ್ರತ್ವ ಇಷ್ಟವೇ ಹೊರತು ಮಂತ್ರಾವಯವತ್ವ ಇಷ್ಟವಲ್ಲ. ಆದ್ದರಿಂದ ಇಷ್ಟಾಪತ್ತಿ ಎನ್ನಲಾಗದು. ಆದರೂ ಸಹ ಮಂತ್ರವಲ್ಲವೆಂದಾದೀತು ಎಂಬುದರಲ್ಲೇ ಪರ್ಯವಸಾನವೆಂದಿಟ್ಟುಕೊಂಡರೂ ಅನುಪಪತ್ತಿಯಿಲ್ಲವೆಂದು ಪ್ರೌಢಿವಾದ ಮಾಡಿ ಪರಿಹಾರವನ್ನು ಹೇಳಿದ್ದಾರೆ. ಪೂರ್ಣತ್ವವೆಂಬ ಓಂಕಾರದ ಪ್ರಥಮ ಸೂತ್ರದ ವಾಕ್ಯಾರ್ಥದಲ್ಲಿ ಅನ್ವಯವಾಗುತ್ತಿಲ್ಲ ಎಂಬ ನಾಲ್ಕನೇ ಆಕ್ಷೇಪವನ್ನು ಜಿಜ್ಞಾಸಾ ಇತ್ಯಾದಿ ವಾಕ್ಯದಿಂದ ಪರಿಹರಿಸುತ್ತಿದ್ದಾರೆ. ಜಿಜ್ಞಾಸಾನ್ವಿತತೆಯ ಪ್ರಥಮಂ ಪ್ರತೀತಸ್ಯ ಓತತ್ವಸ್ಯ ತತ್ರ ಅಸಂಭವೇನ ಸಪ್ತದಶಾರರ್ಥ್ಯರ್ವಾಜಪೇಯಸ್ಯ ಯೋಪಃ ಇತ್ಯಾದಾವಿವ ಅಂಗಾವತಾರನ್ಯಾಯೇನ ತದುಪಸರ್ಜನ ಬ್ರಹ್ಮಾನ್ವಯ ಸಂಭವಾಚ್ಚ. ಗುಣಪೂರ್ಣನಾದ ಬ್ರಹ್ಮ ಜಿಜ್ಞಾಸೆ ಎಂದು ಮೊದಲಿಗೆ ಕಾಣುವ ಅನ್ವಯವು ಅಸಂಭವಿತವಾದರೂ ಜಿಜ್ಞಾಸೆಗೆ ವಿಶೇಷಣ ರೂಪದಿಂದ ಅಂಗವಾಗಿ ಬ್ರಹ್ಮನಲ್ಲಿ ಗುಣಪೂರ್ಣನಾದ ಬ್ರಹ್ಮ ಎಂದು ಅನ್ವಯವಾಗಬಹುದು. ಪೂರ್ವಮೀಮಾಂಸೆಯಲ್ಲಿ ಆನರ್ಥಕ್ಯ ತದಂಗೇಶು ಪ್ರಧಾನದಲ್ಲಿ ಅನ್ವಯ ಕೂಡದಿದ್ದಾಗ ಅದರ ಅಂಗಗಳಲ್ಲಿ ಅನ್ವಯ ಹೇಳಬಹುದು ಎಂಬುದಾಗಿ ಈ ಅಧಿಕರಣದಲ್ಲಿ ಹೇಳಿದ್ದಾರೆ. ಅಂಗಾವತಾರ ನ್ಯಾಯ ಅಂಥೇಳಿಯೂ ಕೂಡ ಅದಕ್ಕೆ ಕರೆದಿದ್ದಾರೆ. ಸಪ್ತದಶಾರತ್ನೆರ ವಾಜಪೇಯಸ್ಯ ಯೂಪಃ 17 ಮೊಳದಷ್ಟು ಎತ್ತರ ವಾಜಪೇಯದ ಯೂಪವಿರಬೇಕು ಎಂದು ಶ್ರುತಿ ಇದೆ. ವಾಜಪೇಯ ಯಾಗದಲ್ಲಿ ಯೂಪವೇ ಇಲ್ಲ, ಅದು 17 ಮೊಳದಷ್ಟು ಎತ್ತರವಾಗಿರಬೇಕು ಎನ್ನುವುದು ಹೇಗೆ? ವಾಜಪೇಯದ ಅಂಗವಾದ ಪಶುಯಾಗದಲ್ಲಿ ಯೂಪವಿದೆ, ಆದರೆ ಅದು ನೇರವಾಗಿ ವಾಜಪೇಯಕ್ಕೆ ಸಂಬಂಧಿಸಿದುದಲ್ಲ. ವಾಜಪೇಯದಲ್ಲಿ ಎತ್ತರವಾದ ಪಾತ್ರೆ ಇರಬಹುದು, ಅದು ಯೂಪದಂತೆ ಎತ್ತರವೆಂಬ ಅಭಿಪ್ರಾಯದಿಂದ ಯೂಪವೆಂದು ಅದನ್ನೇ ಶ್ರುತಿಯೂ ಹೇಳಿರಬಹುದು. ಆದ್ದರಿಂದ 17 ಮೊಳ ಎತ್ತರ ಎಂಬ ಲಕ್ಷಣವು ಎತ್ತರದ ಪಾತ್ರೆಯಲ್ಲಿ ಅನ್ವಯಿಸಿ ಆ ಮೂಲಕ ವಾಜಪೇಯಕ್ಕೆ ಸಂಬಂಧಿಸಬೇಕೇ ಅಥವಾ ಈ ಪ್ರಕರಣವೂ ಕೂಡ ವಾಜಪೇಯಕ್ಕೆ ಸಂಬಂಧಿಸಿದೆಯೇ?
ಅಷ್ಟೇ ಅಲ್ಲದೆ ಪಶುಯಾಗವು ವಾಜಪೇಯದ ಒಂದು ಅಂಗಯಾಗ. ಪ್ರಧಾನವಾದ ವಾಜಪೇಯವನ್ನು ಬಿಟ್ಟು ಅಂಗವಾದ ಪಶುಯಾಗದಲ್ಲಿ ಸಪ್ತದಶಾರತ್ನಿತ್ವಕ್ಕೆ ಅನ್ವಯ ಹೇಳುವುದು ಯುಕ್ತವೂ ಆಗುವುದಿಲ್ಲ. ಹೀಗೆ ಸಾಮೀಪ್ಯ, ಪ್ರಕರಣ, ಪ್ರಾಧಾನ್ಯ ಈ ಮೂರು ದೃಷ್ಟಿಯಿಂದಲೂ 17 ಅರತ್ನಿ ಎಂಬ ಪರಿಮಾಣವು ವಾಜಪೇಯಕ್ಕೆ ಸಂಬಂಧಿಸಬೇಕು. ಪರಿಮಾಣವು ಕರ್ಮದಲ್ಲಿ ನೇರವಾಗಿ ಅನ್ವಯ ಹೊಂದುವಂತಿಲ್ಲ. ಒಂದು ಎತ್ತರದ ಪಾತ್ರೆಯಲ್ಲಿ ಮೊದಲು ಅನ್ವಯಿಸಿ ಆ ಮೂಲಕ ವಾಜಪೇಯದಲ್ಲಿ ಅನ್ವಯಿಸಬಹುದು. ಶ್ರುತಿಯಲ್ಲಿ ಯೂಪ ಎಂದರೆ ಯೂಪದಂತೆ ಎತ್ತರವಾದ ಪಾತ್ರೆ ಎಂದು ಅರ್ಥೈಸಬೇಕು. ಇಷ್ಟು ಪೂರ್ವಪಕ್ಷ. ಸಿದ್ಧಾಂತ ಏನು ಅಂದರೆ ಯೂಪ ಶಬ್ದಕ್ಕೆ ಯೂಪದಂತೆ ಎತ್ತರವಾದ ಪಾತ್ರೆ ಎಂದು ಲಕ್ಷಣಾವೃತ್ತಿಯನ್ನಿಟ್ಟುಕೊಳ್ಳುವುದು ಯುಕ್ತವಾಗುವುದಿಲ್ಲ. ಮುಖ್ಯಾರ್ಥವನ್ನೇ ಇಟ್ಟುಕೊಂಡು ವಾಕ್ಯಕ್ಕೆ ಅರ್ಥ ಹೇಳಬೇಕು. ವಾಜಪೇಯದಲ್ಲಿ ಯೂಪವಿಲ್ಲದಿದ್ದರೂ ವಾಜಪೇಯದ ಅಂಗವಾದ ಪಶುಯಾಗದ ಯೂಪವನ್ನು ವಾಜಪೇಯದ ಯೂಪ ಎನ್ನಬಹುದು. ವಾಜಪೇಯದ ಯೂಪ ದೇವದತ್ತನ ಮೊಮ್ಮಗ ಎಂಬಲ್ಲಿ ಮೊಮ್ಮಗನಿಗೆ ದೇವದತ್ತನ ನೇರ ಸಂಬಂಧವಿಲ್ಲದಿದ್ದರೂ ಅವನ ಮಗನ ಮೂಲಕ ಸಂಬಂಧವಿದೆ. ಈ ರೀತಿಯ ಸಂಬಂಧವನ್ನೇ ಶ್ರುತಿಯಲ್ಲಿರುವ ಷಷ್ಠೀ ವಿಭಕ್ತಿ ಹೇಳುತ್ತಿದೆ. ವಾಜಪೇಯ ಶಬ್ದಕ್ಕೆ ಪಶುಯಾಗವೆಂಬ ಅರ್ಥದಲ್ಲಿ ಲಕ್ಷಣಾವೃತ್ತಿಯನ್ನು ಮಾಡಬೇಕಾಗಿಲ್ಲ. ಹೀಗೆ ಮುಖ್ಯಾರ್ಥವನ್ನಿಟ್ಟುಕೊಳ್ಳಲು ಶಕ್ಯವಿರುವುದರಿಂದ ಪೂರ್ವಪಕ್ಷದಲ್ಲಿ ಹೇಳಿದ ಸಾಮೀಪ್ಯ, ಪ್ರಕರಣ, ಪ್ರಾಧಾನ್ಯಗಳನ್ನು ಪರಿಗಣಿಸದೆ ಪರಿಮಾಣವು ಯೂಪದ ಮೂಲಕ 17 ಅರತ್ನಿ ಎಂಬ ಪಶುಯಾಗಕ್ಕೆ ಸಂಬಂಧಿಸಿದೆ. ಇಷ್ಟು ಸಿದ್ಧಾಂತ. ಇಲ್ಲಿ ಶ್ರುತಿಯನ್ನು ನೋಡಿದಾಗ ಮೊದಲಿಗೆ 17 ಮೊಳ ಎತ್ತರದ ಪರಿಮಾಣವು ಪ್ರಧಾನವಾದ ವಾಜಪೇಯಕ್ಕೆ ಸಂಬಂಧಿಸಿದಂತೆ ಕಾಣುತ್ತದೆ. ಅದು ಅಶಕ್ಯವಾದುದರಿಂದ ಅಂಗವಾದ ಪಶುಯಾಗಕ್ಕೆ ಅನ್ವಯಿಸುತ್ತದೆಂದು ಕೊನೆಗೆ ನಿರ್ಣಯವಾಗುತ್ತದೆ. ಹಾಗೆಯೇ ಪ್ರಕೃತದಲ್ಲಿ ಪ್ರಧಾನವಾದ ಜಿಜ್ಞಾಸೆ ಗುಣಪೂರ್ಣವೆನಿಸದಿರುವುದರಿಂದ ಅಂಗವಾದ ಬ್ರಹ್ಮನು ಗುಣಪೂರ್ಣನೆಂದು ಓಂಕಾರದ ಅನ್ವಯವನ್ನು ನಿರ್ಣಯಿಸಲು ಶಕ್ಯವಿದೆ. ಪೂರ್ವಮೀಮಾಂಸೆಯ ಈ ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ. ಈ ರೀತಿಯಾಗಿ ಸಿದ್ಧಾಂತವನ್ನು ಮಾಡಿ ಎಲ್ಲ ಸಮನ್ವಯ ಮಾಡಿದರೂ ಕೂಡ ಒಂದು ಪ್ರಶ್ನೆ ಬರ್ತದೆ. ಪೂರ್ವಮೀಮಾಂಸೆಯ ಈ ದೃಷ್ಟಾಂತವೇ ಸರಿಹೊಂದುವುದಿಲ್ಲ. ಪೂರ್ವಮೀಮಾಂಸಾ ಅಂಗಾಂಗಿ ಭಾವ ವಿಷಯಕವಾಗಿದೆ. ಈ ಅಂಗಾವತಾರ ನ್ಯಾಯಕ್ಕೆ ಅಂಗಾಂಗಿ ಭಾವ ಸ್ಥಳದಲ್ಲಷ್ಟೇ ಅವಕಾಶವೆಂದು ರೇವತ್ಯಧಿಕರಣದಲ್ಲಿ ಹೇಳಲಾಗಿದೆ. ಆದರೆ ದಾರ್ಷ್ಟಾಂತಿಕವಾದ ಓಂಕಾರವು ವಿಶೇಷ ಭಾವ ವಿಷಯಕವಾಗಿದೆ. ಆದ್ದರಿಂದ ದೃಷ್ಟಾಂತ ಹೇಗೆ ಸರಿ ಅಂತೇಳಿ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡುತ್ತಾರೆ. ಓಂಕಾರಕ್ಕೂ ಬ್ರಹ್ಮನಿಗೂ ವಿಶೇಷ ಭಾವವಿದ್ದರೂ ಕೂಡ ಅಂಗಾಂಗಿ ಭಾವವನ್ನು ಹೇಳಬಹುದು. ಬ್ರಹ್ಮ ಜಿಜ್ಞಾಸೆ ಎನ್ನುವಾಗ ಜಿಜ್ಞಾಸೆಯಲ್ಲಿ ಬ್ರಹ್ಮನು ವಿಶೇಷಣವು ವಿಶೇಷಕ್ಕೆ ಉಪಕಾರಕವಾಗಿದ್ದು ಅಂಗವೆನಿಸುವುದರಿಂದ ಬ್ರಹ್ಮನು ಜಿಜ್ಞಾಸೆಗೆ ಅಂಗನಾಗಿದ್ದಾನೆ. ಆದ್ದರಿಂದ ಈ ನ್ಯಾಯಕ್ಕೆ ಇಲ್ಲಿ ಅವಕಾಶವಿದೆ. ವಿಶೇಷಣವು ವಿಶೇಷಕ್ಕೆ ಅಂಗವೆನ್ನುವ ವಿಷಯದಲ್ಲಿ ಭಿನ್ನಾಭಿಪ್ರಾಯವಿದೆ ಎಂದು ಮತ್ತೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆಂದು ಕೆಲವರು ಹೇಳುತ್ತಾರೆ. ಅರ್ಥವಾದಾರ್ಥ ಪ್ರಾಶಸ್ತ್ಯಸ್ಯ ಯಜೇತ ಇತ್ಯತ್ರ ಉಪಸರ್ಜನೀಭೂತ ಯಾಗ ವಿಶೇಷಣತ್ವ ದರ್ಶನಾಚ್ಚ ಅಂಥೇಳಿ ಮತ್ತೊಂದು ದೃಷ್ಟಾಂತವನ್ನು ಹೇಳಿದ್ದಾರೆ. ಏನು ಇದರ ಅರ್ಥ ಅಂದರೆ ವಾಯುರ್ವೈ ಕ್ಷೇಪಿಷ್ಟಾ ದೇವತಾ ಇತ್ಯಾದಿ ಅರ್ಥವಾದ ವಾಕ್ಯಗಳಿಗೆ ಪ್ರಾಶಸ್ತ್ಯವೇ ಅರ್ಥವೆಂದು ಅರ್ಥವಾದಾಧಿಕರಣದಲ್ಲಿ ನಿರ್ಣಯಿಸಲಾಗಿದೆ. ಪ್ರಾಶಸ್ತ್ಯಕ್ಕೆ ಎಲ್ಲಿ ಅನ್ವಯ ಎಂದು ಪ್ರಶ್ನೆ ಬಂದರೆ ಯಜೇತ ಎಂಬಲ್ಲಿ ಅನ್ವಯ ಹೇಳಬೇಕು. ಯಜೇತ ಎಂದರೆ ಯಾಗೇನ ಸ್ವರ್ಗಂ ಭಾವಯೇತ್ ಎಂದರ್ಥ. ಇಲ್ಲಿ ಯಾಗವು ಭಾವನಾದಲ್ಲಿ ಕರಣವಾದ್ದರಿಂದ ಉಪಸರ್ಜನವಾಗಿದೆ. ಉಪಸರ್ಜನವಾದ ಯಾಗವೂ ವಿಶೇಷಣವಾಗಿದೆ. ಇದು ವಿಶೇಷ ಭಾವಕ್ಕೆ ಸ್ಪಷ್ಟವಾದ ದೃಷ್ಟಾಂತ. ಇದರಂತೆ ಓಂಕಾರಾರ್ಥವಾದ ಗುಣಪೂರ್ಣತ್ವಕ್ಕೆ ಜಿಜ್ಞಾಸಾ ಪದಾರ್ಥದಲ್ಲಿ ವಿಶೇಷಣವಾದ ಬ್ರಹ್ಮನಲ್ಲಿ ಅನ್ವಯವನ್ನು ಹೇಳಬಹುದು. ಇನ್ನೊಂದು ಉದಾಹರಣೆಯನ್ನು ಕೊಡುತ್ತಾರೆ. ದಂಡಿ ಪ್ರೈಷಾಧಿಕರಣ ಅಂಥೇಳಿ ಒಂದು ಅಧಿಕರಣ. ಅಲ್ಲಿ ಹೇಳ್ತಾ ಇದ್ದಾರೆ, ದಂಡಿ ಪ್ರೈಷಾರನ್ವಾಹ ಇತ್ಯಾದೌ ದಂಡಸ್ಯ ಉಪಸರ್ಜನಸ್ಯ ವಿಧ್ಯನ್ವಯ ದರ್ಶನಾಚ್ಚ ಉಕ್ತಂ ಹಿ ವಾರ್ತಿಕೆ ವಿಶೇಷಣ ಪರತ್ವಂಚ ದಂಡೀತ್ಯಾದಿಷು ದರ್ಶಿತಂ ಎಂಬುದಾಗಿ. ಅಂದರೆ ದಂಡಿ ಪ್ರೈಷಾನನ್ವಾಹ ಮೈತ್ರಾವರುಣನೆಂಬ ಋತ್ವಿಜನು ದಂಡವುಳ್ಳವನಾಗಿ ಪ್ರೈಷಮಂತ್ರಗಳನ್ನು ಪುರೋನುವಾಕ್ಯ ಮಂತ್ರಗಳನ್ನು ಪಠಿಸಬೇಕು ಎಂಬಲ್ಲಿ ಮೈತ್ರಾವರುಣನು ದಂಡವುಳ್ಳವನಾಗಬೇಕೆಂದು ವಿಧಿಸುತ್ತಿಲ್ಲ. ಕ್ರೀತೆ ಸೋಮೇ ಮೈತ್ರಾವರುಣಾಯ ದಂಡಂ ಪ್ರಾಯಚ್ಛತಿ. ಸೋಮವನ್ನು ಕ್ರಯಕ್ಕೆ ಕೊಂಡ ಬಳಿಕ ಮೈತ್ರಾವರುಣನಿಗೆ ದಂಡವನ್ನು ಕೊಡಬೇಕು ಎಂಬ ವಾಕ್ಯದಲ್ಲಿ ಅದನ್ನು ವಿಧಿಸಲಾಗಿದೆ. ಮೈತ್ರಾವರುಣನು ಪ್ರೈಷ ಮತ್ತು ಪುರೋನು ವಾಕ್ಯಗಳನ್ನು ಪಠಿಸಬೇಕೆಂದು ವಿಧಿಸುವುದಕ್ಕೂ ಮೈತ್ರಾವರುಣ ಪ್ರೇಷ್ಯತಿ ಚಾನುಚಾಹ ಮೈತ್ರಾವರುಣನು ಪ್ರೈಷಮಂತ್ರಗಳನ್ನು ಪಠಿಸಬೇಕು ಮತ್ತು ಪುರೋನು ವಾಕ್ಯಗಳನ್ನು ಪಠಿಸಬೇಕು ಎಂಬ ವಾಕ್ಯವಿದೆ. ಹಾಗಾದರೆ ಇಲ್ಲಿ ವಿಧಿಸುವುದು ಏನನ್ನು? ಮೈತ್ರಾವರುಣನು ದಂಡವುಳ್ಳವನಾಗಿಯೇ ಪ್ರೈಷ ಪುರೋನು ವಾಕ್ಯಗಳನ್ನು ಪಠಿಸಬೇಕು ಎಂದು ಇಲ್ಲಿ ವಿಧಿಸಲಾಗಿದೆ. ಪ್ರೈಷ ಪುರೋನು ವಾಕ್ಯಗಳ ಪಠನಕ್ಕೆ ದಂಡವು ಸಂಬಂಧಿಸಿರಬೇಕು ಎಂದು ಇಲ್ಲಿ ವಿಧಿಸಲಾಗುತ್ತಿದೆ. ಏಕೆಂದರೆ ನಿಂತು ಗಟ್ಟಿಯಾಗಿ ಯಾವ ಆಲಂಬನವೂ ಇಲ್ಲದೆ ಬಹಳ ದೀರ್ಘವಾದ
ಪ್ರೈಷ ಪುರೋನು ವಾಕ್ಯಗಳನ್ನು ಪಠಿಸುವ ಮೈತ್ರಾವರುಣನಿಗೆ ಒಂದು ಆಲಂಬನ ಬೇಕಾಗಿದೆ. ಮೈತ್ರಾವರುಣನಿಗೆ ಕೊಟ್ಟಿರುವ ದಂಡವು ಅವನಿಗೆ ಯಾವ ವಿಧದಲ್ಲಿ ಉಪಯುಕ್ತವಾಗಬೇಕು ಎಂಬ ಪ್ರಶ್ನೆಯೂ ಇದೆ. ಆದ್ದರಿಂದ ಪ್ರೈಷಪುರೋನು ವಾಕ್ಯಗಳನ್ನು ಪಠಿಸುವಾಗ ಮೈತ್ರಾವರುಣನಿಗೆ ದಂಡವು ಆಲಂಬನವಾಗಿರಬೇಕೆಂದು ಶ್ರುತಿಯು ಇಲ್ಲಿ ವಿಧಿಸುತ್ತಿದೆ. ದಂಡವುಳ್ಳವನು ಎಂಬಲ್ಲಿ ಪ್ರಕೃತ್ಯರ್ಥವಾದ ದಂಡವು ಪ್ರತ್ಯಯಾರ್ಥಕ್ಕೆ ವಿಶೇಷಣವಾಗಿದ್ದರೂ ಅದರಲ್ಲಿ ವಿಧಿ ಪ್ರತ್ಯಯದ ಅನ್ವಯವಾಗುತ್ತದೆ. ಲೋಹಿತೋಷ್ಣೀಷ ಋತ್ವಿಜ ಪ್ರಚರಂತಿ, ಕೆಂಪು ರುಮಾಲು ಉಳ್ಳ ಋತ್ವಿಜರು ಸಂಚರಿಸಬೇಕು ಎಂಬ ವಿಧಿ ಪ್ರತ್ಯಯವು ಕೆಂಪು ರುಮಾಲು ಎಂಬ ವಿಶೇಷಣದಲ್ಲಿ ಅನ್ವಯಿಸುವುದರಿಂದ ಕೆಂಪು ರುಮಾಲು ಧರಿಸಿಕೊಂಡೇ ಋತ್ವಿಜರು ಸಂಚರಿಸಬೇಕು ಎಂದು ವಿಹಿತವಾಗುವುದು ಇದಕ್ಕೆ ಉದಾಹರಣೆ. ಆದ್ದರಿಂದ ಓಂಕಾರದ ಅರ್ಥವಾದ ಪೂರ್ಣತ್ವವು ಬ್ರಹ್ಮಜಿಜ್ಞಾಸೆ ಎಂಬಲ್ಲಿ ವಿಶೇಷಣವಾದ ಬ್ರಹ್ಮನಲ್ಲಿ ಅನ್ವಯಿಸುವುದು ಅಯುಕ್ತವಾಗಲಾರದು. ಪೂರ್ಣತ್ವವಾಚಕವಾದ ಓಂಕಾರವು ನಾರಾಯಣನು ಗುಣಪೂರ್ಣನೆಂಬುದನ್ನು ಹೇಳುತ್ತದೆ ಎಂಬ ಅನುವ್ಯಾಖ್ಯಾನ ರೀತಿಯಿಂದ ಓಂಕಾರವು ಗುಣಪೂರ್ಣತ್ವವಾಚಕವೆಂದು ತಿಳಿಯಬೇಕು. ಇನ್ನು ಕೆಲವು ವಿಚಾರವಿಧಿಗಳಲ್ಲಿ ಈ ಗುಣಪೂರ್ಣತ್ವವನ್ನೇ ಹೇಳುವ ನಾರಾಯಣ ಮುಂತಾದ ಶಬ್ದಗಳಿದೆ. ಹೀಗೆ ವಿಚಾರ ವಿಧಾಯಕ ಶ್ರುತಿಗಳಲ್ಲಿ ಬ್ರಹ್ಮನು ವಿಚಾರ ಯೋಗ್ಯನೆಂದು ಸಮರ್ಥಿಸುವ ಅನೇಕ ಸಿದ್ಧಾಂತ ಯುಕ್ತಿಗಳಿವೆ ಎಂದು ಸೂಚಿಸುವುದಕ್ಕಾಗಿ ಸೂತ್ರದಲ್ಲಿ ಓಂಕಾರವಿದೆ. ನ ಚ ಬ್ರಹ್ಮಶಬ್ದೇನೈವ ವಿಷಯಸೂಚನಾತ್ ಓಂಕಾರ ವೈಯರ್ಥ್ಯಂ. ಬ್ರಹ್ಮಶಬ್ದದಿಂದಲೇ ವಿಷಯವನ್ನು ಸೂಚನೆ ಮಾಡಿದ್ದರಿಂದ ಓಂಕಾರವು ವ್ಯರ್ಥವಾಗುತ್ತದೆ ಅಂತ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಓಂ ಎಂದರೂ ಗುಣಪೂರ್ಣನೆಂದರ್ಥ, ಬ್ರಹ್ಮನೆಂದರೂ ಗುಣಪೂರ್ಣ ಎಂದೇ ಅರ್ಥ. ಪರಸ್ಪರ ಅನ್ವಯ ಮಾಡಿದರೆ ಗುಣಪೂರ್ಣವಾದ ಗುಣಪೂರ್ಣ ಎಂದಂತಾಗುವುದು. ಈ ಅನ್ವಯ ತಪ್ಪಲ್ಲವೇ ಅಂಥೇಳಿ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ. ಆತ್ಮೇತಿ ತೂಪಗಚ್ಚಂತಿ ಗ್ರಾಹಯಂತಿ ಚ. ಆತ್ಮನು ಆತ್ಮ ಎಂದು ತಿಳಿಯುತ್ತಾರೆ ಮತ್ತು ಉಪದೇಶಿಸುತ್ತಾರೆ ಎಂಬ ಸೂತ್ರದಲ್ಲಿ ಆತ್ಮಶಬ್ದವನ್ನು 2 ಬಾರಿ ಇಟ್ಟುಕೊಂಡು ಒಂದು ಯೋಗಿಕ ಇನ್ನೊಂದು ರೂಢ ಎಂದೊಪ್ಪಬೇಕು. ಆತ್ಮನು ಆತ್ಮನೆಂದು ಎಂದರೆ ವಿಷ್ಣು ಎಲ್ಲರಿಗೂ ಒಡೆಯನೆಂದು ಎಂದರ್ಥ. ಹೀಗೆ ಸುಧೆಯ 4ನೇ ಅಧ್ಯಾಯದ 1ನೇ ಪಾದದಲ್ಲಿ ಹೇಳಿದೆ. ಪರ್ಯದಿಂದ್ರ ರೋದಸಿ ಉಭೇ ಅಬುಜೋಜಿರ್ ಮಹಿನಾ ವಿಶ್ವತಸ್ಸೀಂ. ಇಂದ್ರನಾದ ಇಂದ್ರನೇ, ನೀನು ಭೂಮಿ ಅಂತರಿಕ್ಷಗಳೆರಡನ್ನೂ ಸ್ವಶಕ್ತಿಯಿಂದ ಸದಾ ರಕ್ಷಿಸುತ್ತಿರುವೆ ಎಂಬ ಋಕ್ಕಿನ ವ್ಯಾಖ್ಯಾನ ಮಾಡುವಾಗ ಋಗ್ಭಾಷ್ಯದ ಟೀಕೆಯಲ್ಲಿ ಒಂದು ಇಂದ್ರ ಶಬ್ದ ರುದ್ರ, ಇನ್ನೊಂದು ಐಶ್ವರ್ಯವುಳ್ಳವನೆಂದು ಅರ್ಥದಲ್ಲಿ ಯೌಗಿಕವೆಂದು ಹೇಳಿದೆ. ಹಾಗೆಯೇ ಪ್ರಕೃತದಲ್ಲಿ ಓಂ ಬ್ರಹ್ಮ ಶಬ್ದಗಳಲ್ಲಿ ಒಂದು ರೂಢ ಇನ್ನೊಂದು ಯೌಗಿಕ, ಗುಣಪೂರ್ಣನಾದ ಬ್ರಹ್ಮ ಎಂದು ಅನ್ವಯ ಹೇಳಬಹುದು. ಆದ್ದರಿಂದ ತಪ್ಪಿಲ್ಲ. ಆದರೆ ಹಾಗೆ ಹೇಳಲು ಪ್ರಕೃತದಲ್ಲಿ ಬರೋದಿಲ್ಲ. ಯಾಕೆ ಅಂದರೆ ಎರಡೂ ಶಬ್ದಗಳು ಕೂಡ ಇಲ್ಲಿ ಯೌಗಿಕವಾಗಿವೆ, ಎರಡೂ ವಿಷಯ ಸೂಚಕವಾಗಿವೆ ಎಂದು ಹೇಳುವುದರಿಂದ ಹೇಗೆ ಮಾಡ್ತೀರಿ ಅಂತ ಈ ರೀತಿಯಾಗಿ ಪ್ರಶ್ನೆ ಬರುತ್ತದೆ. ಎರಡೂ ಶಬ್ದಗಳು ವಿಷ್ಣು ಎಂಬರ್ಥದಲ್ಲಿ ಯೋಗರೂಢವಾಗಿವೆ. ಒಂದರ ಯೋಗಾಂಶ ಇನ್ನೊಂದರ ರೂಢ್ಯಂಶಗಳನ್ನಿಟ್ಟುಕೊಂಡು ಅನ್ವಯ ಹೇಳಲು ಬರುತ್ತದೆ. ಒಂದು ರೂಢವಾದರೆ ಮತ್ತೊಂದು ಯೋಗವಾಗುತ್ತದೆ ಎಂದು ಸಮಾಧಾನ ಹೇಳಬೇಕು. ಸೂತ್ರದ ಬ್ರಹ್ಮಶಬ್ದವು ಜಿಜ್ಞಾಸೆಯಲ್ಲಿ ಕರ್ಮರೂಪದಿಂದ ಅನ್ವಯ ಹೊಂದುವಂತೆ ಓಂಕಾರವು ಪ್ರತ್ಯೇಕವಾಗಿ ಕರ್ಮರೂಪದಿಂದ ಅಲ್ಲಿ ಅನ್ವಯ ಹೊಂದಬೇಕು. ಆವಾಗ ಮಾತ್ರ ವಿಚಾರ ವಿಧಾಯಕ ಶ್ರುತಿಗಳಲ್ಲಿ ಬ್ರಹ್ಮನನ್ನು ಬ್ರಹ್ಮ ಎಂದು ಕರೆದಿದೆ, ಓಂ ಎಂದು ಕರೆದಿದೆ ಎಂದು ಮುಂತಾಗಿ ಅನೇಕ ಯುಕ್ತಿಗಳನ್ನು ಸೂತ್ರವು ಸೂಚಿಸಬಲ್ಲದು. ಈಗ ಓಂಕಾರವು ಬ್ರಹ್ಮಶಬ್ದಕ್ಕೆ ವಿಶೇಷಣ. ಬ್ರಹ್ಮಶಬ್ದವು ಮಾತ್ರ ಕರ್ಮರೂಪದಿಂದ ಜಿಜ್ಞಾಸೆಯಲ್ಲಿ ಅನ್ವಯ ಹೊಂದುತ್ತದೆಂದು ಹೇಳಿದರೆ ಓಂಕಾರಕ್ಕೆ ಅನ್ವಯ ದೊರೆತರೂ ಅನೇಕ ಯುಕ್ತಿ ಸೂಚನೆ ಎಂಬ ಉದ್ದೇಶ ನೆರವೇರುವುದಿಲ್ಲ. ಓಂಕಾರವು ಬ್ರಹ್ಮಶಬ್ದಕ್ಕೆ ವಿಶಿಷ್ಟವೇ ಕರ್ಮರೂಪದಿಂದ ಜಿಜ್ಞಾಸೆಯಲ್ಲಿ ಅನ್ವಯ ಹೊಂದಲಿ. ಶುಕ್ಲಾಂ ಗಾಂ ಆನಯ ಎಂಬಲ್ಲಿ ಶುಕ್ಲತ್ವ ವಿಶೇಷಣವು ಕರ್ಮಕಾರಕಾರ್ಥವಲ್ಲ, ವಿಶೇಷಣಗತ ವಿಭಕ್ತಿಗೆ ಪ್ರತ್ಯೇಕವಾಗಿ ಅನ್ವಯವಿಲ್ಲ. ಅದರಂತೆ ವಿಶಿಷ್ಟವು ಕರ್ಮವೆಂದಾದಾಗ ವಿಶೇಷಣ ವಿಶೇಷಗಳೆರಡೂ ಕರ್ಮವೆಂದು ಸಿದ್ಧವಾಗುವುದು. ಅನೇಕ ಯುಕ್ತಿ ಸೂಚನೆಯೂ ಸಾಧ್ಯವಾಗುವುದು. ಓಂಕಾರವು ಸೂತ್ರದಲ್ಲಿರುವುದಕ್ಕೆ ಮೇಲೆ ಹೇಳಿದ ಅನೇಕ ಯುಕ್ತಿ ಸೂಚನೆಯ ಜೊತೆಗೆ ಬೇರೆ ಪ್ರಯೋಜನವೂ ಇದೆ. ಓತತ್ವವಾಚಿ ಹ್ಯೋಂಕಾರೋ ವಕ್ತ್ಯಸೋ ತದ್ಗುಣೋತತಾಂ ಸಯೇವ ಬ್ರಹ್ಮಶಬ್ದಾರ್ಥೋ ನಾರಾಯಣ ಪದೋದಿತಃ ಸಯೇವ ಭರ್ಗಶಬ್ದಾರ್ಥೋ ವ್ಯಾಹತೀನಾಂ ಚ ಭೂಮತಃ ಭಾವನಾಚ್ಚೈವ ಸುತ್ವಾಚ್ಚ ಸೋಯಂ ಪುರುಷಯತ್ಯಪಿ ಸಯೇವ ಸರ್ವವೇದಾರ್ಥೋ ಜಿಜ್ಞಾಸ್ಯೋಯಂ ವಿಧೀಯತೆ ಇತ್ಯಾದಿಯಾಗಿ ಅನುವ್ಯಾಖ್ಯಾನದಲ್ಲಿ ಇದನ್ನು ಹೇಳಿದ್ದಾರೆ. ಅದನ್ನೇ ಚಂದ್ರಿಕಾದಲ್ಲಿ ಹೇಳ್ತಾರೆ. ಕಿಂತು ಓಮಿತ್ಯೇತದ ನ ಕೇವಲಂ ಜಿಜ್ಞಾಸ್ಯೆ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಇತ್ಯಾದೌ ಬ್ರಹ್ಮಪದಶ್ರವಣಾತ್ ತಸ್ಯ ಜೀವಾದ್ಭಿನ್ನತ್ವೇನ ವಿಜ್ಞಾಸ್ಯತ ಕಿಂತು ಓಮಿತ್ಯೇತದಕ್ಷರಮುದ್ಗೀತಮುಪಾಸೀತ ಇತ್ಯಾದೌ ಜೀವೇಟು ಅಸಂಭಾವಿತ ಗುಣಪೂರ್ತಿವಾಚಕ ಓಂಕಾರಾದಿ ಪದಶ್ರವಣಾದಪಿ ಇತಿ ಯುಕ್ತ್ಯಂತರ ಸೂಚಕತ್ವಾತ್ ಅಂತೇಳಿ. ಪೂರ್ಣತ್ವವಾಚಕವಾದ ಓಂಕಾರವು ನಾರಾಯಣ ಗುಣಪೂರ್ಣತ್ವವನ್ನು ಹೇಳುತ್ತದೆ. ಅದೇ ಬ್ರಹ್ಮಶಬ್ದದ ಅರ್ಥ.
ನಾರಾಯಣ ಶಬ್ದವು ಹೇಳುವುದು ಅದನ್ನೇ, ವ್ಯಾಹೃತಿಗಳು ಅವುಗಳನ್ನೇ ಹೇಳುತ್ತವೆ. ಏಕೆಂದರೆ ಅವನು ಗುಣಪೂರ್ಣ, ಸೃಷ್ಟಿಕರ್ತ, ಸುತಸ್ವರೂಪಿ, ಭರ್ಗನೆಂದರು ಅವನೇ, ಪುರುಷನೆಂದರು ಅವನೇ ಸಮಸ್ತ ವೇದ ಪ್ರತಿಪಾದ್ಯ. ಅಂತಹ ನಾರಾಯಣನನ್ನು ಜಿಜ್ಞಾಸೆ ಮಾಡಬೇಕೆಂದು ವಿಧಿಯೂ ಹೇಳುತ್ತದೆ ಎಂದು ಅನುವ್ಯಾಖ್ಯಾನದಲ್ಲಿ ಹೇಳಿದೆ. ಇದರಿಂದ ವ್ಯಾಹೃತಿ ಪುರುಷ ಸೂಕ್ತಗಳ ಮೂಲಕ ಸಮಸ್ತ ವೇದಗಳು ಈ ವಿಚಾರಶಾಸ್ತ್ರದಲ್ಲಿ ವಿಚಾರಕ್ಕೊಳಪಡುವ ಪ್ರಮಾಣಗಳು ಎಂದು ಓಂಕಾರವು ಸೂಚಿಸಿದಂತಾಗುತ್ತದೆ. ಸುಧೆಯೂ ಹೇಳಿದಂತೆ ತದ್ಯಥಾ ಸರ್ವಾಣಿ ಪರ್ಣಾನಿ ಶಂಕುನಾ ಸಂತೃಣ್ಣಾನಿ ಏವಂ ಓಂಕಾರೇಣೈವ ಸರ್ವಾವಾಕ್ ಸಂತೃಣ್ಣ ಎಂಬ ಶ್ರುತಿಯ ಬಲದಿಂದ ಸಮಸ್ತ ವೇದಗಳು ಇಲ್ಲಿ ವಿಚಾರಿಸಲ್ಪಡುತ್ತವೆ ಎಂದು ಓಂಕಾರವು ಸಾಕ್ಷಾತ್ತಾಗಿಯೇ ಹೇಳುತ್ತಿದೆ. ನಾರಾಯಣೋಸು ಪರಮೋ ವಿಚಿತ್ಯ, ಈ ನಾರಾಯಣನು ಮುಖ್ಯವಾಗಿ ವಿಚಾರಯೋಗ್ಯ ಇತ್ಯಾದಿ ವಿಚಾರ ವಿಧಿವಾಕ್ಯಗಳಲ್ಲಿ ನಾರಾಯಣ ಮುಂತಾದ ಅನೇಕ ಶಬ್ದಗಳಿದ್ದರೂ ಓಂಕಾರವನ್ನೇ ಏಕೆ ಪ್ರಯೋಗಿಸುವುದು ಎಂಬ ಪ್ರಶ್ನೆಗೆ ಅದೃಷ್ಟಾರ್ಥಂ ಇತ್ಯಾದಿಯಾಗಿ ಉತ್ತರ ಕೊಡ್ತಾರೆ ಚಂದ್ರಿಕಾದಲ್ಲಿ. ಅದೃಷ್ಟಾರ್ಥಂ ಆದೌ ಅವಶ್ಯಂ ಪ್ರಯೋಕ್ತವ್ಯತ್ವಾತ್ ಚ ಎಂಬುದಾಗಿ. ಯತ್ತು ಅಧ್ಯಯನೋಪಕ್ರಮಾದೌ ಉಚ್ಚಾರ್ಯಮಾಣಸ್ಯಾಪಿ ಓಂಕಾರಸ್ಯ ತದವಯವತ್ವಂ ಸುಧಾಯಾಮೇವ ಉಕ್ತಂ ತದಪಿ ತದುಚ್ಚಾರಣಸ್ಯ ಅರ್ಥಾನುಸಂಧಾನದ್ವಾರಾ ಏವ ಅಂಗತ್ವಂ ಇತ್ಯಭಿಪ್ರೇತ್ಯ. ಸುಧೆಯಲ್ಲಿ ಅಖಿಲೈಃ ವೇದಪಾಠಕೈಃ ಎಂದು ಆರಂಭಿಸಿ ದೃಷ್ಟಾಂತಸ್ಯ ಸಾಧ್ಯವಿಕಲತಾ ಎಂಬಲ್ಲಿಯವರೆಗೆ ವೇದಾಧ್ಯಯನದ ಪ್ರಾರಂಭದಲ್ಲಿ ಎಲ್ಲರೂ ಉಚ್ಚರಿಸುವ ಓಂಕಾರವು ಮಂತ್ರದ ಭಾಗವೆಂದು ಸಮರ್ಥಿಸಲಾಗಿದೆ. ಇದು ಸರಿಯಲ್ಲ. ಅಧ್ಯಯನದ ಪ್ರಾರಂಭ ಸಮಾಪ್ತಿ ಸ್ಥಳಗಳು ಒಂದೊಂದು ಇರುವುದರಿಂದ ಆಯಾ ಸ್ಥಾನಗಳನ್ನು ಬಿಟ್ಟು ಬೇರೆ ಬೇರೆ ಸ್ಥಾನಗಳಲ್ಲಿ ಪಠಿಸುತ್ತಾರೆ. ಹಾಗಾಗಿ ಈ ಓಂಕಾರವು ವೇದದ ಭಾಗವಲ್ಲ. ಹೀಗೆ ಇವತ್ತು ಅಗ್ನಿಮೇಳ ಎಂಬಲ್ಲಿ ಓಂಕಾರವನ್ನು, ನಾಳೆ ವಾಯವಾಯಾಹಿ ಎಂಬಲ್ಲಿ ಓಂಕಾರವನ್ನು ಪಠಿಸುವುದರಿಂದ ಓಂಕಾರ ನ ಮಂತ್ರಾವಯವ ಅಸಂಹಿತತೆಯ ಪಠ್ಯಮಾನತ್ವಾತ್ ಎಂದು ಸಾಧಿಸಬಹುದು. ವೇದದ ಭಾಗವೇ ಆಗಿದ್ದರೆ ಅಧ್ಯಯನ ಪ್ರಾರಂಭ ಸಮಾಪ್ತಿ ಸ್ಥಳಗಳು ಬೇರೆ ಬೇರೆಯಾಗಿದ್ದರೂ ಓಮಿತಿ ಬ್ರಹ್ಮ ಎಂಬಂತೆ ಕ್ಲುಪ್ತಸ್ಥಾನಗಳಲ್ಲಿಯೇ ಅದನ್ನು ಪಠಿಸಬೇಕಾದೀತು ಎಂಬುದಾಗಿ ಪ್ರಶ್ನೆ. ಇದಕ್ಕೆ ಉತ್ತರವೇನೆಂದರೆ, ಅಧ್ಯಯನ ಮಾಡುವ ಮಂತ್ರದ ಅರ್ಥದೊಡನೆ ಓಂಕಾರ ಹೇಳುವ ಪೂರ್ಣತ್ವ ಮುಂತಾದ ಅರ್ಥಕ್ಕೆ ಅನ್ವಯವಿರುವುದನ್ನು ಮನಸ್ಸಿನಲ್ಲಿ ತಂದುಕೊಡುವುದರ ಮೂಲಕ ಓಂಕಾರೋಚ್ಚಾರಣವು ಅಧ್ಯಯನ ಪ್ರಾರಂಭ ಸಮಾಪ್ತಿಗಳಿಗೆ ಅಂಗ ಅಥವಾ ಓಮಿತಿ ಬ್ರಾಹ್ಮಣ ಪ್ರವಕ್ಷನ್ನಾಹ ಬ್ರಹ್ಮೋಪಾಪ್ನವಾನೀತಿ. ಬ್ರಾಹ್ಮಣನು ಪ್ರವಚನದ ಆದಿಯಲ್ಲಿ ಓಂಕಾರ ವಾಚ್ಯನಾದ ಬ್ರಹ್ಮನ ಪ್ರಾಪ್ತಿ ನನಗಾಗಲಿ ಎಂಬ ಅಭಿಪ್ರಾಯದಿಂದ ಓಂ ಎಂದು ಉಚ್ಚರಿಸುತ್ತಾನೆ ಎಂಬ ತೈತ್ತರೆಯ ಉಪನಿಷತ್ತಿನ ವಾಕ್ಯಕ್ಕೆ ವ್ಯಾಖ್ಯಾನ ಮಾಡುತ್ತಾ ಹೀಗೆ ವೇದ ಪ್ರವಚನ ಮಾಡುವವನು ಹೇಳುತ್ತಾನೆ ಎಂದು ಭಾಷ್ಯದಲ್ಲಿ ಹೇಳಿದಂತೆ ಓಂಕಾರೋಚ್ಚಾರಣ ಮಾಡುವುದು ಅರ್ಥಾನುಸಂಧಾನದ ಮೂಲಕ ಅಧ್ಯಯನ ಪ್ರವಚನಗಳಿಗೆ ಅಂಗ ಎಂಬುದು ಸುಧೆಯ ಅಭಿಪ್ರಾಯ, ವೇದದ ಭಾಗವೆಂದಲ್ಲ. ಸ್ನಾನಾದಿಗಳನ್ನು ಓಂ ಎಂದು ಅನುಮತಿ ನೀಡಿದರೆ ಓಂಕಾರ ವಾಚ್ಯನಾದವನು ನಿರ್ವಿಘ್ನವಾಗಿ ಕಾರ್ಯ ಮಾಡಿಸಲಿ ಎಂದರ್ಥ. ಅದರಂತೆ ತಿಳಿಯಬೇಕು. ಹೀಗೆ ಸೂತ್ರದ ಆದಿಯಲ್ಲಿ ಉಚ್ಚರಿಸಿದ ಓಂಕಾರಕ್ಕೆ ಅನೇಕ ಪ್ರಯೋಜನಗಳನ್ನು ಹೇಳಿದಂತಾಯಿತು. ಬ್ರಹ್ಮನು ವಿಚಾರಯೋಗ್ಯನೆಂಬುದಕ್ಕಾಗಿ ಅನೇಕ ಯುಕ್ತಿಗಳನ್ನು ಸೂಚಿಸುತ್ತದೆ. 1. ವಿಷಯವಾಕ್ಯಗಳನ್ನು ಸೂಚಿಸುತ್ತದೆ. 2. ಅದೃಷ್ಟಾರ್ಥವನ್ನು ಸೂಚಿಸುತ್ತದೆ. 3ನೇದು. ಹಾಗಾಗಿ ಪ್ರತಿಯೊಂದು ಸೂತ್ರಗಳ ಮೊದಲು ಮತ್ತು ಕೊನೆಯಲ್ಲಿ ಅವಶ್ಯವಾಗಿ ಓಂಕಾರವನ್ನು ಪಠಿಸಬೇಕು. ಪ್ರಥಮ ಸೂತ್ರದ ಮೊದಲಿರುವ ಓಂಕಾರ ಮಾತ್ರ ಅನೇಕ ಪ್ರಯೋಜನವುಳ್ಳದ್ದಾಗಿದೆ.